ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿಷ್ಯ ಶ್ರೀಮಾತೆಯವರನ್ನು ಅಮ್ಮ ಸಾಧನೆಯನ್ನೇಕೆ ಮಾಡಬೇಕು ಎಂದು ಪ್ರಶ್ನಿಸುತ್ತಾನೆ. ಶ್ರೀಮಾತೆಯವರು ಉತ್ತರಿಸುತ್ತಾರೆ, ಸಾಧನೆ ತುಂಬ ಅಗತ್ಯ. ಶ್ರೀರಾಮಕೃಷ್ಣರು ಎಲ್ಲ ಬಗೆಯ ಸಾಧನೆಗಳನ್ನೂ ಮಾಡಿದರು. ಅವರು ಹೇಳುತ್ತಿದ್ದರು, ನಾನು ಅಚ್ಚನ್ನು ತಯಾರು ಮಾಡಿದ್ದೇನೆ, ಈಗ ನೀವು ಪ್ರತಿಮೆಯನ್ನು ಎರಕ ಹೊಯ್ಯಬಹುದು ಎಂದು. ಪ್ರತಿಮೆಯನ್ನು ಎರಕ ಹೊಯ್ಯುವುದೆಂದರೆ ಶ್ರೀರಾಮಕೃಷ್ಣರ ಧ್ಯಾನ ಚಿಂತನೆ ಮಾಡುವುದು, ಅವರ ಜೀವನದ ಬೇರೆ ಬೇರೆ ಘಟನೆಗಳ ಬಗ್ಗೆ ಯೋಚಿಸುವುದು. ಅವರನ್ನು ಕುರಿತು ಧ್ಯಾನ ಮಾಡುವುದರಿಂದ ಎಲ್ಲ ಬಗೆಯ ದಿವ್ಯವಾದ ಭಾವಗಳು ಉಂಟಾಗುತ್ತವೆ. ಶ್ರೀಮಾತೆಯವರು ಮುಂದುವರಿಸುತ್ತಾರೆ, ಸಾಧನೆಗಳ ಉದ್ದೇಶ ಮನಸ್ಸನ್ನು ಭಗವಂತನ ಪಾದಗಳಲ್ಲಿ ಸ್ಥಿರವಾಗಿ ನಿಲ್ಲಿಸುವುದು, ಆ ಭಾವನೆಯಲ್ಲೇ ಮುಳುಗಿರುವುದು. ಭಗವಂತನ ನಾಮಜಪವನ್ನು ಮಾಡು. ಆಧ್ಯಾತ್ಮಿಕ ಸಾಧನೆ ಮಾಡಬೇಕೆಂದು ನಿನ್ನಲ್ಲಿ ತೀವ್ರವಾದ ಆಸೆ ಇರುವುದೇ ಆದರೆ ನಿನಗೆ ಬೇಕಾದ ಅನುಕೂಲತೆಗಳನ್ನು ಶ್ರೀರಾಮಕೃಷ್ಣರು ಸಕಾಲದಲ್ಲಿ ಮಾಡಿಕೊಡುತ್ತಾರೆ. ನೀನು ಸ್ವಲ್ಪ ಕಾಲ ಏಕಾಂತದಲ್ಲಿದ್ದುಕೊಂಡು ಸಾಧನೆ ಮಾಡಿದರೆ ನಿನ್ನ ಮನಸ್ಸು ಗಟ್ಟಿಯಾಗುತ್ತದೆ. ಆಗ ನೀನು ಎಲ್ಲಿದ್ದರೂ, ಎಂತಹ ಜನರ ನಡುವೆ ಇದ್ದರೂ ಸ್ವಲ್ಪವೂ ತೊಂದರೆಯಾಗುವುದಿಲ್ಲ. ಸಸಿ ಇನ್ನೂ ಎಳೆಯದಾಗಿರುವಾಗ ಬೇಲಿ ಹಾಕಬೇಕು, ಆದರೆ ಅದು ದೊಡ್ಡದಾದ ಮೇಲೆ ಮೇಕೆಗಳು, ದನಗಳು ಯಾವುದರಿಂದಲೂ ಅಪಾಯ ಇಲ್ಲ. ಏಕಾಂತದಲ್ಲಿ ಸಾಧನೆ ಮಾಡುವುದು ಅವಶ್ಯಕ. ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಮಾಡು. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಧ್ಯಾನ ಪ್ರಾರ್ಥನೆಗಳನ್ನು ಅಭ್ಯಾಸ ಮಾಡು. ಅದು ಕಷ್ಟವೇನೋ ನಿಜ. ಶ್ರೀರಾಮಕೃಷ್ಣರ ಕೃಪೆಯಿಲ್ಲದೆ ಏನೂ ಸಾಧ್ಯವಿಲ್ಲ. ನಮಸ್ಕಾರ.